ರಾಜ್ಯ ಕ್ಯಾಬಿನೆಟ್ ಕಸರತ್ತು ಕ್ಲೈಮ್ಯಾಕ್ಸ್ ಹಂತದಲ್ಲಿ ಬಂದು ನಿಂತಿದೆ. ಸೋಮವಾರವೇ ಡಿಕೆ ಸಂಪುಟದ ಎರಡನೇ ಪಟ್ಟಿ ಔಟ್ ಆಗುತ್ತಾ ಹಾಗಿದ್ರೆ ಏನು ಅಂತ ಪ್ರಶ್ನೆ ಮೂಡ್ತಾ ಇದೆ. ದೆಹಲಿಯಲ್ಲಿ ಜೋರಾಗಿ ನಡೀತಾ ಇದೆ ಸಚಿವಾಕಾಂಕ್ಷಿಗಳ ಲಾಬಿ. ಹೈಕಮಾಂಡ್ ನಿರ್ಧಾರಕ್ಕಾಗಿ ಕಾಯ್ತಾ ಕೂತಿದ್ದಾರೆ ಈ ಕಡೆ ನಾಯಕರು ಕೂಡ. ರಾಹುಲ್ ಗಾಂಧಿ ಅವರು ಒಂದು ಫೈನಲ್ ಪಟ್ಟಿಯನ್ನ ತಯಾರು ಮಾಡ್ಕೊಂಡಿದ್ದಾರೆ. ಸೋಮವಾರ ಅನೌನ್ಸ್ ಆಗುತ್ತೆ ಪಟ್ಟಿ. ಪ್ರಮಾಣ ವಚನದ ಹೊತ್ತಲೇ ಫೈನಲ್ ಪಟ್ಟಿ ಅನೌನ್ಸ್ ಆಗುತ್ತೆ ಅಂತ ಕೂಡ ಊಹಾಪೋಹ. ಸೋಮವಾರವೇ ಡಿಕೆ ಸಂಪುಟ ಎರಡನೇ ಪಟ್ಟಿ ಔಟ್ ಆಗುತ್ತಾ ಹಾಗಿದೆ. ದೆಹಲಿಯಲ್ಲಿ ಸಚಿವಾಕಾಂಕ್ಷಿಗಳ ಲಾಭಿಯಂತೂ ಮುಂದುವರೆದೇ ಇದೆ. ಹೈಕಮಾಂಡ್ ನಿರ್ಧಾರಕ್ಕಾಗಿ ಇಲ್ಲಿ ರಾಜ್ಯ ನಾಯಕರು ಕಾಯ್ತಾ ಇದ್ದಾರೆ. ಹಳಬ್ರಲ್ಲಿ ಯಾರಿಗೆ ಮತ್ತೆ ಚಾನ್ಸ್ ಸಿಗುತ್ತೆ, ಹೊಸಬ್ರಿಗೂ ಅವಕಾಶ ಇದೆಯಾ, ಇದೆಲ್ಲದಕ್ಕೆ ಉತ್ತರ ಎರಡನೇ ಪಟ್ಟಿಯಲ್ಲಿ ಸೋಮವಾರವೇ ಬಹುತೇಕ ಡಿಕೆ ಸಂಪುಟದ 2.0 ಲೀಡರ್ಸ್ ಯಾರ್ಯಾರಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಆಲ್ಮೋಸ್ಟ್ 4 ಅಂದ್ರೆ ಡಿಕೆ ಶಿ ಅವರು ಸಿಎಂ ಆದ ನಂತರದಲ್ಲಿ 2 ತಿಂಗಳು ಹತ್ತತ್ರ ಆಗ್ತಾ ಬಂತು. ಅದಕ್ಕಿಂತ ಹಿಂದೆಯಿಂದಲೂ ಒಂದು 4-5 ತಿಂಗಳಿಂದಲೂ ಕೂಡ ಸಂಪುಟ ರಚನೆ ವಿಚಾರದಲ್ಲಿ ಕಸರತ್ತುಗಳು ನಡೀತಾ ಬಂದಿತ್ತು. ಈ ಕಡೆ ಲಾಭಿಯೂ ಕೂಡ ಮುಂದುವರೆದಿತ್ತು. ಯಾರಾದ್ರೂ ಸಿಎಂ ಆಗ್ಲಿ ನಮಗೆ ಅವಕಾಶ ಸಿಗಬೇಕು, ಮಂತ್ರಿ ಸ್ಥಾನ ನಮಗೆ ಸಿಗಬೇಕು, ಸಚಿವ ಸ್ಥಾನ ನಮಗೆ ಸಿಗಬೇಕು ಅನ್ನೋ ರೀತಿಯಲ್ಲಿ ಸೋಮವಾರ ಬಹುತೇಕ ಎರಡನೇ ಪಟ್ಟಿಯಲ್ಲಿ ಯಾರ್ಯಾರು ಇರ್ತಾರೆ, ಯಾರ್ಯಾರಿಗೆ ಯಾವ ಯಾವ ಖಾತೆ ಗಟ್ಟಿ, ಯಾರ್ಯಾರಿಗಲ್ಲಿ ಕೋಕ್ ಕೊಡ್ಲಾಗಿದೆ, ಹಾಗೇನೆ ಯಾರು ಹೊಸಬ್ರು ಅವಕಾಶ ಗಿಟ್ಟಿಸ್ಕೊಂಡಿರುವಂಥವ್ರು ಯಾರ್ಯಾರು ಅನ್ನುವಂಥದ್ದು ಎಲ್ಲವೂ ಸೋಮವಾರ ಗೊತ್ತಾಗುತ್ತೆ. ಹೈಕಮಾಂಡ್ ನಿರ್ಧಾರಕ್ಕೀಗ ನಾಯಕರು ಕಾಯ್ತಾ ಇದ್ದಾರೆ. ಕರ್ನಾಟಕ ರಾಜಕೀಯದಲ್ಲಿ ಬಹುಕಾಲದಿಂದ ಕುತೂಹಲ ಮೂಡಿಸಿರುವಂತ ಇದು ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು ಇದೀಗ ಅಂತಿಮ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ. ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕರೆಲ್ಲರೂ ಕಾದು ಕೂತಿದ್ದಾರೆ. ಏನು ಹೇಳ್ತಾರೆ ಹೈಕಮಾಂಡ್ ನಾಯಕರು, ಯಾವಾಗ ಗ್ರೀನ್ ಸಿಗ್ನಲ್ ಸಿಗುತ್ತೆ ಪಟ್ಟಿ ಅನೌನ್ಸ್ ಮಾಡಕ್ಕೆ ಅಂತ. ಇನ್ನು ಬರ್ತಾ ಇರುವಂತ ಮಾಹಿತಿಗಳಲ್ಲಿ ಹೈಕಮಾಂಡ್ ಏನು ನಿರ್ಧಾರ ತಗೊಂಡಿರುತ್ತೋ, ರಾಹುಲ್ ಗಾಂಧಿ ಅವರು ಏನು ನಿರ್ಧಾರ ತಗೊಂಡಿರ್ತಾರೋ ಅದೇ ರೀತಿಯಾಗಿರುತ್ತೆ ಪಟ್ಟಿ. ಈ ಕೋಟಾಗಳಂತ ಬಂದಾಗ ಹೈಕಮಾಂಡ್ ಕೋಟಾದಲ್ಲಿ ಇಬ್ರು ಇರ್ತಾರೆ ಅಂತ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಆ ಇಬ್ರು ಯಾರು ಅನ್ನುವಂಥ ಕುತೂಹಲ ಕೂಡ ಇದೆ.